ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ, ಒಂದು ಕ್ವಿಕ್ ರೀಡಿಂಗ್ ನೋಡ್ಬಿಡೋಣ. ನಮ್ಮದು ರೆಗ್ಯುಲರ್ ಹೇಟರ್ಸ್ ಶಿಕ್ಷೆ ಖಂಡಿತ ಎಲ್ಲ ಕಂಟಿನ್ಯೂ ಆಗ್ತೆ. ಸೊ ಬಟ್ ಇವತ್ತು ಸ್ವಲ್ಪ ಆಯಿತಾ, ಇವತ್ತು ಸ್ವಲ್ಪ ಕ್ವಿಕ್ ರೀಡಿಂಗ್ ಆಗ್ತಾಯಿದೆ. ಎಸ್ ಬಾಬಾ, ವಾಟ್ ಇಸ್ ದಿಸ್? ಯಾರು ಎನರ್ಜಿ ಪಿಕ್ ಆಗುತ್ತೆ ನೋಡೋಣ ಇವತ್ತು. ಎಸ್ ಬಾಬಾ, ಪ್ಲೀಸ್ ಗೈಡ್. ಓ ನೋಡಿ, ಬಿಟ್ರೇಯಲ್. ಯಾರೋ ನಿಮ್ಮ ಬೆನ್ನ ಹಿಂದೆ ಬ್ಯಾಕ್ ಸ್ಟ್ಯಾಬ್ ಮಾಡ್ತಾ ಇದ್ದಾರೆ ಆಯಿತಾ. ನಾಟ್ ಟು ಬಿ ಟ್ರಸ್ಟೆಡ್ ಅಂತಾರೆ ಆಯಿತಾ. ಯಾರೋ ನಿಮ್ಮ ಬೆನ್ನ ಹಿಂದೆ ನಿಮಗೇನೆ ಚೂರಿ ಹಾಕ್ತಾ ಇದ್ದಾರೆ, ನಂಬಿಕೆ ಅರ್ಹರಲ್ಲ, ಬಿಟ್ರೇಯಲ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಏನು ಇದು ಬಿಟ್ರೇಯಲ್ಲು? ಯಾರು, ಯಾಕೆ ಮಾಡ್ತಾ ಇದ್ದಾರೆ ನೋಡೋಣ. ಫರ್ದರ್ ಏನಾದ್ರು ಬರ್ತಾ ಕಾರ್ಡ್ಸ್ ಅಂತ. ಎಸ್ ಬಾಬಾ, ಪ್ಲೀಸ್ ಗೈಡ್. ಓ, ಪುಟ್ಟಿಂಗ್ ಆನ್ ಎ ಶೋ ನೋಡಿ. ಓಕೆ, ಇದೇನೆಂದರೆ ಇದು ಬಿಟ್ರೇಯಲ್ ಮಾಡಿಬಿಟ್ಟಿದ್ದಾರೆ ಆಗಲೇ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿದ್ರು, ಅಂದರೆ ತೊಂದರೆ ಮಾಡಿದ್ರು, ಯಾವ ಥರನಾದರೂ ತೊಗೊಳ್ಳಿ ಆಯಿತಾ. ಎಲ್ಲ ಥರ ತೊಂದರೆ ಮಾಡಿಬಿಟ್ಟು ಇವಾಗ ಏನಂದರೆ ಒಂದು ಏನು ಒಂದು ರೀತಿ ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ಅವ್ರನ್ನವರು ಅಯ್ಯೋ ನಾನು ಸಿಕ್ಕಾಪಟ್ಟೆ ಆ ಥರ ಎಲ್ಲ ಅಲ್ಲ, ಸೊ ಅದು ಇನ್ನೇನೋ ಒಂದು ಪ್ರಾಬ್ಲಮ್ ಆಗಿತ್ತು ಅನ್ನೋ ಥರ ಇವ್ರು ತೋರಿಸ್ತಾ ಇದ್ದಾರೆ ಆಯಿತಾ. ಆದರೆ ಆ್ಯಕ್ಚುಲಿ ಇವ್ರದ್ದೇ ಪ್ರಾಬ್ಲಮ್ಮು, ಇವರೇ ಮಿಸ್ಟೇಕ್ ಮಾಡಿರೋದು. ಆ ಥರ ಒಂದು ಈ ಥರ ನೆಗೆಟಿವಿಟಿ ಮಾಡಿರೋದು ಇವರೇನೆ. ಬಟ್ ಇವ್ರ ತಲೆಗೆ ಬರ್ತಿದೆ ಅಂದ ತಕ್ಷಣ ಆ ಕತೆ ಕಟ್ತಾ ಇದ್ದಾರೆ. ಪುಟ್ಟಿಂಗ್ ಆನ್ ಎ ಶೋ ಅಂತ ಹೇಳ್ತಾ ಇದ್ದಾರೆ. ಕಟ್ತೀರಾಪ್ಪ ಕತೆ, ಕಟ್ಟದೆ ಏನು ಮಾಡ್ತೀರಾ? ಕೇಳೋರಿದ್ದಾರೆ ಅಂದರೆ ಕತೆನೂ ಕಟ್ತೀರಾ, ಎಲ್ಲ ಮಾಡ್ತೀರಾ. ಕರೆಕ್ಟ್ ತಾನೇ? ನೋಡಿ, ರನ್ನಿಂಗ್ ಅವೇ. ಸೊ ಇಷ್ಟು ದಿವಸ ಎಷ್ಟು ವರ್ಷ ನಿಮಗೆ ಗೊತ್ತು, ಏನು ಮಾಡಿದ್ರು ತೊಂದರೆ ಆಯಿತಾ. ಇವಾಗ ಬೆಳಕಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಈ ಬೆಳಕಿಗೆ ಬಂದು ಏನಾಗಿದೆ ಈಗ, ಅಯ್ಯೋ ಆ ಥರ ಅಲ್ಲ, ಈ ಥರ ಇದು ಹಾಗೆ ಹೀಗೆ ಅಂತ ಒಂದು ಸಬೂಬು ಹೇಳುತ್ತಾ, ಅವರು ಅಷ್ಟು ಒಳ್ಳೆತನ ನಂದು, ಅದೇನು ನಂದಲ್ಲ ಮಿಸ್ಟೇಕ್, ಇದು ಈ ಥರ ಮಾಡಿರೋದು ನಾನಲ್ಲ ಅಂತ ಹೇಳಿ ಮೆತ್ತಿಗೆ ಎಸ್ಕೇಪ್ ಆಗ್ತಾ ಇದ್ದಾರಂತೆ ಆಯಿತಾ. ಎಸ್ ಪಾಪಾ. ಆ್ಯಕ್ಚುಲಿ ಎಷ್ಟು ನಂಗೆ ನೆಗೆಟಿವಿಟಿ ಇದು ಕಾಣಿಸ್ತಾ ಇದೆ ಅಂತಂದರೆ, ಓಕೆ, ಇದು ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡಿರೋದು ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ಅದು ನೆಗೆಟಿವ್ ಫೇಸ್ ಕಾಣಿಸ್ತಾ ಇದೆ ನನಗೆ. ಸೊ ಅವರು ಮುಖ ಮುಚ್ಚಿದ್ದಾರೆ, ಲೈಕ್ ಅಂದರೆ ನಿಮಗೆ ಗೊತ್ತಾಗಿಲ್ಲ ಆ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ. ತುಂಬ ಇನ್ನೋಸೆಂಟು ಪಾಪ, ತುಂಬ ಮಗುವಿನಂಥ ಸ್ವಭಾವ ಅನ್ನೋ ಥರ ಇವ್ರು ತೋರಿಸ್ಕೊಂಡು ಏನೇನು ಮಾಡಬೇಕು ನಿಮಗೆ ಬ್ಯಾಕ್ ಸ್ಟೆಪ್ ಬೆನ್ನಿಗೆ ಚೂರಿ ಹಾಕಿ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಬಟ್ ಇವಾಗ ಏನಿಲ್ಲಪ್ಪ ನಂದಲ್ಲ ಅದು, ನಾನು ಆ ಥರದ್ದೆಲ್ಲ ಅಲ್ವೇ ಅಲ್ಲ, ಹಾಗೆ ಹೀಗೆ ಇನ್ಯಾರ್ದೋ ಮೇಲೆ ಮೆತ್ತಗೆ ತಲೆ ಕಟ್ಟಿ ಎಸ್ಕೇಪ್ ಹಾಕಕ್ಕೆ ನೋಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ವಾಟ್ ಎಲ್ಸ್? ನೋಡಿ, ಇನ್ ದೇರ್ ಫೀಲ್ಸ್ ಅಂತ ಇದ್ದಾರೆ. ನಿಮ್ಗೆ ಅರ್ಥನೇ ಆಗಲಿಲ್ಲ ಏನಾಯಿತು ಅಂತ, ಆ ಥರ ಆಗ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಂದರೆ ಆ ಥರ ಬ್ಯಾಕ್ ಸ್ಟ್ಯಾಬ್ ಏನಾಯಿತು ನಿಮಗೆ ಗೊತ್ತೇ ಆಗಲಿಲ್ಲ. ಅದು ನಿಮ್ಮ ಫೀಲಿಂಗ್ಸ್ನೂ ಅಷ್ಟೇ, ಏನೂ ಅಷ್ಟೇ, ಅಂದರೆ ಒಂಥರ ಹೇಳ್ಕೊಳ್ಳೋಕ್ಕೆ ಆಗಲಿಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ. ಕಾಪಿ ಕ್ಯಾಚ್. ನಿಮ್ಮ ಥರನೇ ಮಾಡಬೇಕು, ನಿಮ್ಮ ಥರ ಇರಬೇಕು ಅಂತ ಬಯಸಿದ್ರು ಇವರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು
ನೀವೇನು ಯಾವ ಥರ ನಿಮ್ಮ ಸ್ವಭಾವ ನಿಮಗೆ ಗೊತ್ತು ಆಯಿತಾ. ನಿಮ್ಮನ್ನು ಕಾಪಿ ಮಾಡಿದ್ದಾರೆ ಅಂದರೆ ಡಿಟ್ಟೋ ನಿಮ್ಮ ಥರನೇ ಇರಬೇಕು, ನಿಮ್ಮ ಥರನೇ ನಡಿಗೆ, ನಡೆ, ನುಡಿ ಎಲ್ಲ ಕಾಪಿ ಮಾಡೋಕ್ಕೆ ಹೋಗಿದ್ದಾರೆ. ಆದರೆ ಫುಲ್ಲು ಬಯಲಾಗ್ಬಿಟ್ಟಿದೆ ಇವಾಗ, ಎಲ್ಲ ಹೊರಗೆ ಬಂದುಬಿಟ್ಟಿದೆ. ಫುಲ್ಲು ಡ್ರಾಮಾ ಇದು ಅಂತ ಆಯಿತಾ. ಈ ಪರ್ಸನ್ ಯಾರಿದ್ದಾರೆ ನಿಮ್ಮ ಲೈಫಲ್ಲಿ ಫುಲ್ಲು ಡ್ರಾಮಾ ಅಂತ ಗೊತ್ತಾಗಿದೆ, ಜನಕ್ಕೆಲ್ರಿಗೂ ಗೊತ್ತಾಗಿದೆಯಂತೆ ಆಯಿತಾ. ಗೊತ್ತಾಗ್ತಾ ಇದೆ ಅವರೇ ಮಾಡಿರೋದು ಈ ಥರ ಅನ್ಯಾಯ ಅಂತ. ಎಸ್ ಬಾಬಾ, ಏನು ಮಾಡಿದ್ದಾರೆ ಅಂದರೆ ಅದೇ ಬ್ಯಾಕ್ ಸ್ಟಾಪ್ ಮಾಡಿದ್ದಾರೆ, ನಿಮ್ಗೆ ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಆಯಿತಾ. ಒಂದೊಂದು ಥರ ಅಲ್ಲ, ಅಂದರೆ ಒಬ್ಬೊಬ್ಬರು ಲೈಫಲ್ಲಿ ಒಂದೊಂದು ಥರ ಆಗಿರುತ್ತೆ. ಸೊ ನಿಮ್ಮ ಲೈಫಲ್ಲಿ ಏನಾಗಿದೆ ನಿಮಗೆ ಗೊತ್ತು, ಆ ಥರ ತೊಗೊಳ್ಳಿ ಅಷ್ಟೇ, ಓಕೆನಾ. ಸೊ ಇವಾಗ ಸಖತ್ ಕಾಪಿ ಮಾಡಿದ್ದಾರೆ ನಿಮ್ಮನ್ನು, ನಿಮ್ಮ ನಡೆ ನುಡಿಯಿಂದ ಹಿಡಿದು ಎಲ್ಲ ಕಾಪಿ ಮಾಡಿದ್ದಾರೆ. ನಿಮ್ಮ ಉಡುಗೆ ತೊಡುಗೆ, ಮಾತು ಎಲ್ಲ A to Z. ಪುಸ್ತಕನೂ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಅಂದರೆ ಏನು ಅಂದರೆ ಸಿಕ್ಕಾಪಟ್ಟೆ ನಾಲೆಡ್ಜು ನನಗೆ, ಸಿಕ್ಕಾಪಟ್ಟೆ ಬುದ್ಧಿವಂತಿಕೆ ಇದೆ ನನಗೆ ಅನ್ನೋ ಥರ ಅಷ್ಟು ಆ ಥರ A to Z ಕಾಪಿ ಮಾಡಿದಾರಪ್ಪ ನಿಮ್ಮನ್ನು ಅಷ್ಟೇ ಆಯಿತಾ. ಬಟ್ ಇವಾಗೆಲ್ಲ ಹೊರಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಪಾಪ, ಫೇಕ್ ಅಪಾಲಜಿ ನೋಡಿ, ಇವ್ರು ನಿಮಗೆ ಆಲ್ರೆಡಿ ಅಪಾಲಜಿ ಕೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಇದು ಮಾಡಿದ್ದು ತಪ್ಪಾಯಿತು, ತಪ್ಪಾಯಿತು ಅಣ್ಣ, ತಪ್ಪಾಯಿತು ತಮ್ಮ, ಅಥವಾ ತಪ್ಪಾಯಿತು ಅಕ್ಕ, ತಪ್ಪಾಯಿತು ತಂಗಿ ಅಂತನೋ ಏನೋ ಅಂತೂ ಬಂದು ನನಗೆ ಕೇಳಿಸ್ತಿರೋದು ಆ ಥರ ಕೇಳಿಸ್ತಾ ಇದೆ. ಸೊ ತಪ್ಪಾಯಿತು ಅಂತ ಹೇಳಿ ಫೇಕ್, ಅದು ಸುಳ್ಳು, ಮೋಸ, ದಗ, ವಂಚನೆ ಎಲ್ಲ ಆಯಿತಾ. ಆ ಥರ ಸೊ ಏನು ತಪ್ಪಾಯಿತು, ಕ್ಷಮೆ ಕೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಸತ್ಯವಾದ ಮನಸ್ಸಿನಿಂದ ಮನಸ್ಪೂರ್ವಕವಾಗಿ ಕೇಳಿರೋದಲ್ಲವೇ ಅಲ್ಲ, ಮೋಸ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಎಸ್ ಬಾಬಾ, ವಾಟ್ ಎಲ್ಸ್ ನೋಡೋಣ, ಇನ್ನೇನು ಬರುತ್ತೆ ಕಾರ್ಡ್ಸು. ಎಸ್ ನೋಡೋಣ ಇವಾಗ ಏನು. ಓಕೆ, ಎನ್ವಿ. ನೋಡಿ ನಿಮ್ಮ ಮೇಲೆ ಇವ್ರಿಗೆ ಯಾವ ಥರ ಹೊಟ್ಟೆ ಕಿಚ್ಚಿತ್ತು ಅಂತ ಅಂದರೆ ಅದು ಹೇಳ್ಕೊಳಕ್ಕಾಗಿಲ್ಲ, ಅವ್ರಿಗೆ ತೋರಿಸ್ಕೊಂಡಿಲ್ಲ ಮುಖದಲ್ಲಿ ಆಯಿತಾ. ಯಾವ ಥರನೂ ಗೊತ್ತೇ ಆಗಿಲ್ಲ, ಆ ಥರ ಒಂದು ಹೊಟ್ಟೆ ಕಿಚ್ಚಿತ್ತು. ತೋರಿಸ್ಕೊಳ್ದೇನೆ ಏನು ಮಾಡಿದ್ದಾರೆ, ಈ ಥರ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ನಿಮಗೆ ಆಯಿತಾ. ಅದಕ್ಕೆ ಫುಲ್ ಕ್ಲೋಸ್ ಇತ್ತು, ಅಂದರೆ ಅವ್ರು ಮಾಡಿದ್ದು ನಿಮಗೆ ಗೊತ್ತಾಗಲಿಲ್ಲ. ಅವರ ಫೀಲಿಂಗ್ ಏನು, ಅವ್ರು ಎಂಥವ್ರು, ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿದ್ದಾರೆ ಆಯಿತಾ. ಮೇಲ್ನೋಟಕ್ಕೆ ಇಂಥ ಮನುಷ್ಯ ಅಥವಾ ಇಂಥ ಮನುಷ್ಯನ ಬಿಟ್ಟರೆ ಇಲ್ಲ ಅನ್ನೋ ಥರ ಫುಲ್ಲು ಮೇಕಪ್ಪು. ಅಂದರೆ ಅವರ ಸ್ವಭಾವದ ಮೇಲೆ ಮೇಕಪ್ಪು, ಬರೀ ಮುಖದ ಮೇಲೆ ಮೇಕಪ್ ಅಲ್ಲ, ಸ್ವಭಾವದ ಮೇಲೆ ಮೇಕಪ್ಪು, ಮನಸ್ಸಿನಿಂದ ಎಲ್ಲ ಮೇಕಪ್ಪು. ಮಾತು ನೋಡು ಅಷ್ಟು ನಯ ಆಯಿತಾ. ಆ ಥರ ಒಳ್ಳೆ ಶುಗರ್ ಕೋಟೆಡ್ ಥರ ಫುಲ್ಲು ಮೋಸ. ಆ ಥರ ಇದ್ದುಬಿಟ್ಟು ನಿಮಗೇನೋ ಒಂದು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಎಸ್ ಬಾಬಾ, ವಾಟ್ ಎಲ್ಸ್. ಇದು ಪರಿಸ್ಥಿತಿ ನಿಮಗೆ ಗೊತ್ತು, ಎಲ್ಲಾದರೂ ಇರ್ಬೋದು ಆಯಿತಾ. ಆ್ಯಂಡ್ ಇದು ಎಲ್ರಿಗೂ, ಇದು ಸಾಮೂಹಿಕ ರೀಡಿಂಗ್ ಆಗಿರೋದ್ರಿಂದ ಇದು ಎಲ್ಲರಿಗೂ ಎಲ್ಲ ಪಾಯಿಂಟು ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಯಾವುದಾದ್ರೂ ಒಂದು ಕಾರ್ಡು ನಿಮ್ಮ ವಿಷಯಕ್ಕಿರ್ಬೋದು, ಅರ್ಥ ಆಯ್ತಾ, ಆ ಥರ. ಅಥವಾ ಎಲ್ಲದೂ ನಿಮ್ಮ ಎನರ್ಜಿನೂ ಇರ್ಬೋದು, ಅದು ಹೇಳಕ್ಕೆ ಬರಲ್ಲ. ಸೊ ನೋಡಿ ಕಾರ್ಡ್ ಬಿತ್ತು ಒಂದು. ಎಸ್, ಟಾಕ್ಸಿಕ್ ನೋಡಿದ್ರಾ, ಅಷ್ಟೇ ನೋಡಿದ್ರೆ ಗೊತ್ತಾಗುತ್ತಲ್ಲ. ಫುಲ್ಲು ಎಂಥ ಮೇಕಪ್ ಅಂದರೆ ಅವ್ರ ಮಾತಿನ ಮೇಲೆ ಮೇಕಪ್ಪು. ನೀವು ನೋಡಿದ್ರೆ ನಿಮ್ಗೆ ಅನಿಸೋದೇ ಇಲ್ಲ ಈ ಥರ ಇರ್ಬೋದಾ ಅಂತ. ಅಂಥ ಮಾತು ಅಂದರೆ ಫುಲ್ ಕೋಟೆಡ್, ಏನು ಶುಗರ್ ಕೋಟೆಡ್ ಮಾತು, ಆ್ಯಕ್ಚುಯಲ್ ಮೇಕಪ್ಪು. ಅಂದರೆ ನಿಮ್ಗೇನು ಅನಿಸ್ಬಿಡ್ಬೇಕಂದ್ರೆ ಅಯ್ಯೋ ಎಷ್ಟು ಒಳ್ಳೆತನ, ಈ ಥರ ಹೇಗಿರೋದು ಅಂತ. ಅಂದರೆ ನಿಮಗೂ ಅನ್ನಿಸ್ಬೇಕು ನಾನೇ ಅವ್ರನ್ನೇ ಫಾಲೋ ಮಾಡ್ತೀನಿ ಅನ್ನೋ ಥರ. ಆ ಥರ ಎಲ್ಲ ಅಂದ್ಕೋಬೇಡಿ. ಆ ಥರ ಏನಾದ್ರು ನೀವು ಅನ್ಕೋತಿದ್ದೀರ ಯಾರನ್ನಾರು ಅಂದರೆ ಹುಷಾರ್ ಆಯಿತಾ. ಫುಲ್ಲು ಟಾಕ್ಸಿಕ್ ಅಂತ ಹೇಳ್ತಾ ಇದ್ದಾರೆ. ಟಾಕ್ಸಿಕ್, ಭಯಂಕರ ಟಾಕ್ಸಿಕ್. ಎಸ್ ಬಾಬಾ, ವಾಟ್ ಎಲ್ಸ್. ನೋಡಿ ಇನ್ನೊಂದು ನೋಡಿ, ಈಗ ಡೂಯಿಂಗ್ ಡ್ರಗ್ಸ್ ಅಂತ ಬಂದಿದೆ ನೋಡಿ.
ಅವರು ಏನೋ ಒಂದು ಯಾವ ಎಲ್ಲ ಥರನೂ ಅನ್ಯಾಯ ಮಾಡಿದ್ದಾರೆ ಆಯಿತಾ ಅವರು. ಡ್ರಗ್ಸ್ ಥರ ಅಂತ ಹೇಳ್ತಾ ಇದ್ದಾರೆ, ಡೂಯಿಂಗ್ ಡ್ರಗ್ಸ್ ಅಂತ. ಅಂದರೆ ನಿಮ್ಮ ಯಾರಿಗೆ ಇದನ್ನು ತೊಂದರೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಯಾವ ಥರ ಟಾಕ್ಸಿಸಿಟಿ ತೋರಿಸ್ತಿದ್ದಾರೆ ಅಂದರೆ ಎಲ್ಲ ಥರನೂ ಅಂತಿದ್ದಾರೆ. ಅಂದರೆ ಒಬ್ಬೊಬ್ಬರು ಪರಿಸ್ಥಿತಿ ಒಂದೊಂದು ಥರ ಇರುತ್ತೆ. ಸೊ ಡ್ರಗ್ಸಲ್ಲಿ ಅಂದರೆ ಒಂದಷ್ಟು ಇವಾಗೇನೋ ಒಂದು ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇರುತ್ತೆ ಅಂದ್ಕೊಳ್ಳಿ. ಅಂದರೆ ಇಂಥ ಮಾತ್ರೆ ಇಂಥ ಡೋಸೇಜಲ್ಲಿ ಇಷ್ಟೊತ್ತಿಗೆ ಈ ಥರ ತೊಗೋಬೇಕು ಅಂತ, ಅದನ್ನು ಬೇಕು ಅಂತ ಬೇರೆ ಟೈಮಿಗೆ ಕೊಡೋದು ಆಯಿತಾ. ಅಥವಾ ತಿಂದುಬಿಟ್ಟು ಕೊಡಬೇಕು ಅಂತಿರುತ್ತೆ, ಬೇಕು ಅಂತ ಏನು ತಿನ್ನೋಕ್ಕೆ ಕೊಡದೆ ಮಾತ್ರೆ ಕೊಟ್ಬಿಡೋದು. ಅರ್ಥ ಆಯ್ತಾ? ಆ ಥರ ಎಲ್ಲ ಮಾಡಿದ್ರು ಅಂತೇನೋ ಹೇಳ್ತಿದ್ದಾರೆ. ಅಂದರೆ ಇದು ಆ್ಯಕ್ಚುಲ್ ನೆಗೆಟಿವಿಟಿನೇ ಆಯಿತಾ. ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡಿರೋದೇ ಹೇಳ್ತಾ ಇದ್ದಾರೆ. ಸೊ ಇದು ನಾನು ಎಕ್ಸಾಂಪಲ್ ಹೇಳಿದ್ದು ಅಷ್ಟೇನೆ ಆಯಿತಾ. ಈ ಡ್ರಗ್ಸ್ ಅನ್ನೋದು ಈ ಥರದ್ದು ಎಲ್ಲಿ ತನಕನಾದರೂ ಹೋಗ್ಬೋದು. ಈ ಟಾಕ್ಸಿಸಿಟಿ ಏನು ಮಾಡಿದ್ದಾರೆ ಅವರು, ಯಾವ ಥರನಾದರೂ ಟಾಕ್ಸಿಕ್ ಇರ್ಬೋದು. ಆ್ಯಕ್ಚುಯಲ್ ಈ ಥರ ಏನೋ ಈ ಥರ ಟಾಕ್ಸಿಕ್ ಮಾಡಿರ್ಬೋದು. ಲೈಕ್ ಊಟ ತಿಂಡಿನಲ್ಲಿ ಟಾಕ್ಸಿಸಿಟಿ ಏನಾದ್ರು ಒಂದು ಬೆರೆಸ್ಬಿಟ್ಟು ಕೊಡೋದಾಗಲಿ, ಅಥವಾ ಆ್ಯಕ್ಚುಲಾಗಿ ಔಷಧಿ ಇದರಲ್ಲಿ ಏನು ಬಂದಿದೆ ಈ ಥರಲ್ಲಿ ಏನೋ ತಪ್ಪು ಮಾಡೋದಾಗಲಿ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಅಥವಾ ರಿಲೇಷನಲ್ಲಿ ಹಚ್ಕೊಡೋದು, ಏನು ಮಾಡಿದ್ದಾರೆ ನಿಮಗೆ ಗೊತ್ತು. ಒಬ್ಬೊಬ್ಬರು ಪರಿಸ್ಥಿತಿ ಒಂದೊಂದು ಥರ ಇರುತ್ತೆ. ಸೊ ಇದು ಏನು ನಡೆದಿದೆ ಅನ್ನೋದಷ್ಟೇ ಹೇಳ್ತಾ ಇದ್ದಿರೋದು ಆಯಿತಾ. ಆ್ಯಕ್ಚುಲಾಗಿ ಏನು ನಡೆದಿದೆ ಅದು ನಿಮಗೆ ಗೊತ್ತಿರುತ್ತೆ ಏನಾಗಿದೆ ಅಂತ. ಒಬ್ಬೊಬ್ಬರು ಪರಿಸ್ಥಿತಿ ಒಂದೊಂದು ಥರ ಡಿಫ್ರೆಂಟ್ ಇರುತ್ತೆ ಅಲ್ವಾ. ಸೊ ಅದ್ರ ಪ್ರಕಾರ ತೊಗೋಬೇಕಾಗತ್ತೆ ನೀವು. ಎಸ್ ಬಾಬಾ, ವಾಟ್ ಎಲ್ಸ್ ನೋಡೋಣ. ಇನ್ನೊಂದೆರಡು ಕಾರ್ಡು. ನೋಡಿ, ಡಿಪ್ರೆಷನ್, ಎನ್ವಿ. ಇವ್ರು ಏನು ಮಾಡ್ತಾ ಇದ್ದಾರೆ ಇವಾಗ, ಫುಲ್ಲು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರಂತೆ. ಯಾಕೆ ಅಂತಂದರೆ ಅವರು ಏನು ಬ್ಯಾಕ್ ಸ್ಟ್ಯಾಬ್ ಮಾಡಿದ್ರು, ಅರ್ಥ ಆಯ್ತಾ, ಏನು ಬ್ಯಾಕ್ ಸ್ಟ್ಯಾಬ್ ಮಾಡಿದ್ರು ಅದಿವಾಗ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೆ ರನ್ನಿಂಗ್ ಅವೇ ಅಂತ ಬಂತು ಆಯಿತಾ. ರನ್ನಿಂಗ್ ಅವೇ ಎಲ್ಲಿಗೆ ಓಡೋಗೋಕ್ಕಾಗುತ್ತೆ, ಪ್ರಪಂಚ ಬಿಟ್ಟು ಓಡೋಗೋಕ್ಕಾಗತ್ತಾ. ಎದ್ದರೆ ಬೆಳಗ್ಗೆ ಆದರೆ ಜನಗಳನ್ನ ನೋಡಲೇಬೇಕಾಗತ್ತೆ. ಅವ್ರುಗಳು ಮತ್ತೆ ಮಾತಾಡ್ತಾರೆ ಯಾತಕ್ಕೆ ಹಿಂಗೆ ಮಾಡಿದೆ ಅಂತ. ಅದೆಲ್ಲ ಫೇಕ್ ಅಪಾಲಜಿ ಕೇಳೋದಾಯಿತು, ಸಾರಿ ತಪ್ಪಾಯಿತು ಅಂತೆಲ್ಲ. ಬಟ್ ಆದ್ರೂ ಇವಾಗ ಅವ್ರು ಏನು ಅಂದ್ಕೊಂಡಿದ್ರು ಅದು ಫುಲ್ ಸಾಧಿಸೋಕ್ಕಾಗಲಿಲ್ಲ ಅಂತ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಅಂತಿದ್ದಾರೆ. ಇನ್ನೂ ನೋಡು ಕೆಟ್ಟ ಬುದ್ಧಿ ಆಯಿತಾ. ಇಲ್ಲಿ ಫೇಕ್ ಅಪಾಲಜಿ ನೋಡಿ, ಇಲ್ಲಿ ಮುಖದ ಮಾಸ್ಕ್ ಹಾಕ್ಕೊಂಡಿರೋದು ಗೊತ್ತಾಗುತ್ತೆ ಆಯಿತಾ, ಸಾರಿ ಅಂತ. ಬಟ್ ಇವಾಗ ಇಲ್ಲಿ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ. ಯಾತಕ್ಕೆ ಅಂತಂದರೆ ಅವ್ರಿಗೆ ಜನಗಳಿಗೆಲ್ಲ ಗೊತ್ತಾಗೋಯ್ತು ಅಂತ ಒಂದು, ಜೊತೆಗೆ ಅವ್ರು ಏನು ಅಂದ್ಕೊಂಡಿದ್ರು ಅಂದರೆ ನಿಮಗೇನು ನೆಗೆಟಿವಿಟಿ ಮಾಡಬೇಕು ಅಂದ್ಕೊಂಡಿದ್ರು ಅದು ಕಂಪ್ಲೀಟ್ ಆಗಲಿಲ್ಲ ಅಂತನೂ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ ಅಂತ. ಓಕೆನಾ. ಎಸ್ ಬಾಬಾ, ವಾಟ್ ಎಲ್ಸ್. ಬ್ಯಾಂಕ್ ಫೇಲ್ಯೂರ್ ನೋಡಿ, ನಿಮ್ಮ ದುಡ್ಡು ಕಾಸು ಹೊಡಿಬೇಕು ಅಂತಿದ್ರು ಅಷ್ಟೇ ಆಯಿತಾ. ನಿಮ್ಮ ದುಡ್ಡು ಕಾಸು ಹೊಡಿಬೇಕು ಅಂತ ಮಾಡಿದ್ರು, ಏನೇನೆಲ್ಲ ಭಯಂಕರ ಮಾಡಿದ್ದಾರೆ ನೆಗೆಟಿವಿಟಿ, ಯಾವುದು ಆಗಲಿಲ್ಲ. ಅದಕ್ಕೆ ಫುಲ್ಲು ಡಿಪ್ರೆಸ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಇವಾಗಲೂ ಆ ಹೊಟ್ಟೆ ಉರಿ ಜೆಲಸಿನೆಸ್ ಇದೆ ಆಯಿತಾ. ಎಷ್ಟು ಇದೆ ಅಂತಂದರೆ ನಿಮ್ಮ ಕಂಡ್ರೇ ಆಗೋದಿಲ್ಲ ಆ ಥರ, ಅಷ್ಟರ ಮಟ್ಟಿಗಿದೆ ಜೆಲಸಿನೆಸ್ ಅಂತವೇ. ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಇನ್ನೇನು ಹೇಳಲಿ, ಎಲ್ಲ ಈ ಥರ ಇದೆ ಅವ್ರಿಗೆ ಆಯಿತಾ. ಈಗಲೂ ಇದೆ, ಬಟ್ ಮೇಲೆ ತೋರಿಸ್ಕೊಳ್ಳಲ್ಲ. ಇವಾಗ ಪುಟ್ಟಿಂಗ್ ಆನ್ ಅ ಶೋ. ಇವಾಗ ಯಾತಕ್ಕೆ ಅಂತಂದರೆ ಇದೆಲ್ಲ ಬಯಲಾಗಬಾರ್ದು, ಜನಗಳಿಗೆ ಗೊತ್ತಾಗಿದೆ ಆಗಲೇ ಇಂಥ ಕೆಲಸ ಮಾಡಿದ್ಯಾ ಅಂತ ಅಂತಿದ್ದಾರಲ್ವಾ. ಸೊ ಅದು ಸ್ವಲ್ಪ ಮುಚ್ಚಾಕಕ್ಕೆ ಈ ಥರ ಎಲ್ಲ ಮಾಡ್ತಿರೋದು ಅಷ್ಟೇ. ಅದು ನೀನು ಎಷ್ಟೇ ನೀನು ನೆಗೆಟಿವಿಟಿ ಮಾಡಿದ್ರೂ, ಆದರೆ ಇವಾಗ ಒಂದು ಸ್ನೇಕ್ ಅಂತ ತೊಗೊಳ್ಳಿ, ಅದು ಎಷ್ಟೇ ಅದಕ್ಕೇನು ಹೇಳ್ತಾರೆ, ಅದು ಚರ್ಮ ಇದು ಸ್ಕಿನ್ ಹೋಗುತ್ತೆ ಅಲ್ವಾ. ಅದು ಹೋದ್ರೂ ಕೂಡ ಹೊಸ ಸ್ಕಿನ್ ಬರುತ್ತೆ, ಪೊರೆ ಬಿಡುತ್ತೆ ಅಂತಾರೆ ನೋಡಿ. ಅದು ಪೊರೆ ಬಿಟ್ರೂ ಕೂಡ ಮತ್ತೆ ಹೊಸ ಸ್ಕಿನ್ ಬಂದಿರುತ್ತೆ. ಬಟ್ ಅದರದ್ದು ನೇಚರ್ ಏನು, ಟಾಕ್ಸಿಕ್ ಅಲ್ವಾ. ಅಷ್ಟೇ, ಬುಸ್ ಅಂದರೆ ಬುಸ್ಸೇ ಅದು. ಸೊ ಆ ಥರ ಇವಾಗ ಪುಟ್ಟಿಂಗ್ ಆನ್ ಅ ಶೋ ಅಷ್ಟೇನೆ ಆಯಿತಾ. ಫುಲ್ಲು ಏನು ಇದು
ಪೊರೆ ಎಲ್ಲ ಹೋಗಿಬಿಡ್ತು ಅನ್ನೋ ಥರ. ಇಲ್ಲ ನಾನು ತುಂಬ ಒಳ್ಳೆ ಮನುಷ್ಯ ಅಥವಾ ಒಳ್ಳೆ ಮನುಷ್ಯ ಅಂತ ನಂಬಕ್ಕೆ ಹೋಗ್ಬೇಡಿ ನೀವು. ಹೇಳಿದ್ದೀನಿ, ಇನ್ನೂ ಇದ್ದೇ ಇದೆ. ಹೊಟ್ಟೆ ಉರಿ ಸಂಕಟ ನಿಮ್ಮ ಮೇಲಂತೂ ಭಯಂಕರವಾಗಿದೆ, ಆಯಿತಾ. ಇದು ಯಾರು ಎನರ್ಜಿ, ಯಾರು ಅಂತ ಗೊತ್ತಿಲ್ಲ, ಯಾರು ಅಂತಲೂ ನೋಡೋಣ ಇರಿ ಈ ಸಲ, ಓಕೆನಾ. ಅಂದರೆ ಟ್ಯಾರೋ ಕಾರ್ಡ್ಸಲ್ಲಿ ನೋಡೋಣ ಏನು ಹೇಳ್ತಾರೆ ಅಂತ, ಯಾರು ಇರ್ಬೋದು ಅಂತ. ಎಸ್ ಬಾಬಾ, ವಾಟ್ ಎಲ್ಸ್. ಇನ್ನೊಂದು ಕಾರ್ಡ್ ಇದರಲ್ಲಿ ನೋಡ್ಬಿಡೋಣ. ಅಯ್ಯೋ ಇದೇನಪ್ಪ ಪದೇ ಪದೇ ಇದೇ ವರ್ಡ್ ಬರುತ್ತೆ, ಗೊತ್ತಿಲ್ಲ ನನಗೆ. ಕಾರ್ಡು ಏನೇನು ನೆಗೆಟಿವಿಟಿ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ, ಆಯಿತಾ. ಸೊ ಅಂತೂ ಮಾಡಿದ್ದಾರೆ ಭಯಂಕರ ನೆಗೆಟಿವಿಟಿ. ಸೊ ಇವ್ರು ಯಾರು ಅಂತ ನೋಡೋಣ ಇರಿ ಇವಾಗ, ಓಕೆನಾ. ಟ್ಯಾರೋ ಕಾರ್ಡ್ಸ್ ನೋಡೋಣ ಯಾರು ಹೇಳ್ತಾರೆ ಅಂತ. ಬಾಬಾ ಇದು ಯಾರು? ಓಕೆ, ಒಬ್ಬೊಬ್ಬರು ಪರಿಸ್ಥಿತಿಲಿ ಒಂದೊಂದು ಥರ ಇರುತ್ತೆ, ಅರ್ಥ ಆಯ್ತಾ. ಸೊ ಒಂದು 5 ಕಾರ್ಡ್ ತೆಗಿಯೋಣ ಅಲ್ವಾ, ಯಾರು ಅಂತ ಹೇಳ್ತಾರ ನೋಡೋಣ. ಎಸ್ ಬಾಬಾ ಹೇಳಿ ಯಾರು ಅಂತ. ಒಂದು ಎಷ್ಟು ಕಾರ್ಡ್ ತೆಗಿಬೇಕು, ನೀವು ಎಷ್ಟು ಕಾರ್ಡ್ ತೆಗಿಸ್ತೀರಾ ಅಷ್ಟು ಕಾರ್ಡು. ಎಸ್ ಬಾಬಾ. ಓಹೋ ನೋಡಿ ನೋಡಿ ನೋಡಿ, ದ ಹರ್ಮಿಟ್ ನಿಮ್ಮನ್ನು ಯಾವ ಥರ ಮಾಡಿದ್ರು ಅಂತಂದರೆ, ಒಬ್ಬಂಟಿ ಆಗೋ ಥರ ಮಾಡಿದ್ರು ಅಂತಿದ್ದಾರೆ, ಆಯಿತಾ. ಯಾವ ಥರ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಆಟಾಡ್ಸಿದ್ರು ಅಂತಂದರೆ ಪಾಪ, ನಾ ಹೇಳಿದ್ನಲ್ಲ ಸ್ನೇಕ್ ಬುಸ್ ಬುಸ್ ಬಂದರೆ ಏನಾಗುತ್ತೆ ಹೇಳಿ, ಆ ಥರ ನಿಮ್ಮ ಜೀವನದಲ್ಲ ಅವರಿದ್ದರು, ಆಯಿತಾ. ಅದು ಎಷ್ಟೇ ಒಳ್ಳೆಯವರು ಅಂತ ನಟಿಸಿದ್ರು, ಆಯಿತಾ, ಅದು ಗೊತ್ತಾಗೋಗುತ್ತೆ ಅದು ಸ್ನೇಕೇನೆ ಅಂತ. ಬಟ್ ಅದು ಮಾಡಿದ್ರು ಅವ್ರ ಖುಷಿಗೆ. ಬಟ್ ನಿಮ್ಮನ್ನು ಮಾತ್ರ, ನೀವು ಮಾತ್ರ ಇಲ್ಲಿ ತುಂಬ ಒಂಥರ ಏಕಾಂಗಿ ಆಗಿಬಿಟ್ರಿ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ. ಸಿಕ್ಕಾಪಟ್ಟೆ ಏಕಾಂಗಿ ಆದ್ರಿ ನೀವು ಅಂತ ತೋರಿಸ್ತಾ ಇದ್ದಾರೆ. ಇದು ನೋಡಿ, ಇದು ಜಸ್ಟಿಸ್ ಕಾರ್ಡ್ ಬಂದುಬಿಟ್ಟಿದೆ, ಆಯಿತಾ. ದೇವರು ಈ ಥರ ಯಾರು ಮಾಡಿದ್ದಾರೆ, ಯಾರು ಅಂತ ಕೇಳಿದ್ದೆ ಅಲ್ವಾ, ಯಾರು ಅಂತ ನೋಡೋಣ ಅಂತ ಹೇಳ್ತಾ ಇಲ್ಲ ಯಾರು ಅಂತ. ಸೊ ಇದೆರಡು ಕಾರ್ಡ್ ಬಿತ್ತು, ಹಾಗೆ ತೊಗೊಂಡ್ಬಿಟ್ಟಿದ್ದೀನಿ ಇವಾಗ. ಸೊ ಬೇರೆ ತೆಗಿಯೋದು ಬೇಡ ಅಂತಿದ್ದಾರೆ. ಇದೇನೆಂದರೆ ದೇವರು ಅವ್ರ ಕೈಗೆ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಅವ್ರಿಗೇನು ಗತಿ ಆಗುತ್ತೆ ನೀವೇ ನೋಡೋರಂತೆ, ಆಯಿತಾ. ನೀವೇ ನೋಡೋರಂತೆ. ಬಟ್ ಇದು ತುಂಬ ಅನ್ಯಾಯ ಮಾಡ್ತಾ ಇರೋದು ಇವ್ರುಗಳು, ಈ ಥರ ಎಲ್ಲ ಏನೆಲ್ಲ ಕೆಟ್ಟದಾಗಿ. ಸೊ ಯಾರು ಇದ್ದಾರೆ ಆ ಥರ ನಿಮ್ಮ ಲೈಫಲ್ಲಿ ಅಂತಂದರೆ ಹುಷಾರಾಗಿರಿ ಅಷ್ಟೇ, ಓಕೆನಾ. ಓಕೆಪ್ಪ. ಸೊ ಇಲ್ಲಿವರೆಗೂ ಇದೊಂದು ಶಾರ್ಟ್ ವಿಡಿಯೋ ಆಯಿತು, ಮತ್ತೆ ನಾಳೆ ಸಿಗೋಣ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಆ್ಯಂಡ್ ಓಕೆ, ಮೆಂಬರ್ಶಿಪ್ ತೊಗೊಳ್ಬೇಕು ಅಂತಂದರೆ ಖಂಡಿತ ಲಿಂಕ್ ಎಲ್ಲ ಥರದ್ದು ಹೀಲಿಂಗ್ ಬೇಕು ಅಂತಂದರೆ, ಅಥವಾ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ, ಅಥವಾ ಮೆಂಬರ್ಶಿಪ್ ಬೇಕು ಅಂತಂದರೆ, ಅಥವಾ ಶಾಪ್ ನಮ್ಮ ಸ್ಟೋರ್ಸ್ ನೋಡಬೇಕು ಅಂತಂದರೆ, ಓಕೆನಾ. ಮ್ಯಾಜಿಕಲ್ ಮೀಡಿಯಾ 279 ಸ್ಟೋರ್ಸ್ ಏನಿದೆ ಅದನ್ನು ಚೆಕ್ ಮಾಡಬೇಕು ಅಂತಂದರೆ ಎಲ್ಲ ಥರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೇಳಿದ್ದೀನಿ ಯಾವ ಥರ ನೋಡಬೇಕು ಅಂತ. ಖಂಡಿತ ಚೆಕ್ ಮಾಡಿ, ಆಯಿತಾ, ಬೈ ಮಾಡಿ, ಓಕೆನಾ. ಸೊ ಹಾಗೆ ಮೆಂಬರ್ಶಿಪ್ ತೊಗೊಳ್ತೀರಾ ಅಂದರೆ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್ ಇನ್ ಅಡ್ವಾನ್ಸ್, ಓಕೆ. ಸೊ ಇನ್ನೇನು ಬೇರೆ ಎಲ್ಲ ಲಿಸ್ಟು ನೇಮ್ ಎಲ್ಲ ಆಮೇಲೆ ಹೇಳ್ತೀನಿ ನಾನು, ಆಯಿತಾ. ಇನ್ನೂ ಏಕೆಂದರೆ ಅಪ್ಡೇಟ್ ಆಗ್ತಾಯಿದೆ, ಗೊತ್ತಾಗ್ತಾ ಇಲ್ಲ ಕ್ಲಿಯರಾಗಿ. ಅದು ಸ್ವಲ್ಪ ಅದೇನೋ ಟೈಮು ತೊಗೊಳುತ್ತೆ ಅದೆಲ್ಲ, ಅದು ಪ್ರೋಸೆಸ್ ಆಗೋಕ್ಕೆ ಎಲ್ಲ. ಸೊ ಅದು ಪ್ರಾಪರ್ ಪ್ರೋಸೆಸ್ ಆಗಿ ಎಲ್ಲ ಆಗಲಿ, ಆಮೇಲೆ ನಾನು ಅನೌನ್ಸ್ ಮಾಡ್ತೀನಿ ನೇಮ್ ಎಲ್ಲರದೂ, ಜೊತೆಗೆ ಯಾರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇದಕ್ಕೆ, ಏನು ಚಾನೆಲ್ಗೋಸ್ಕರ ಪ್ರೋತ್ಸಾಹಿಸೋದಕ್ಕೋಸ್ಕರ ಅಂತ ಹೇಳಿ ಯಾರೆಲ್ಲ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ, ಸೊ ಅದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಸೊ ನಾಳೆ ನೋಡೋಣ, ಇನ್ನೊಂದು ಹಿಂಗೇ ಒಂದು ಕ್ವಿಕ್ ರೀಡಿಂಗ್ ನೋಡೋಣ, ಚೆನ್ನಾಗಿರುತ್ತೆ. ಯಾರು ಎನರ್ಜಿ ಪಿಕ್ ಆಗುತ್ತೆ ಏನು ಅಂತ. ಸೊ ಇದು ಮುಖ್ಯ ಅಲ್ವಾ, ಏನು ನಡೀತಿದೆ ನಮ್ಮ ಜೀವನದಲ್ಲಿ ಅಂತಲೂ ನೋಡೋದು ಮುಖ್ಯ ಆಗುತ್ತೆ. ಬರೀ ಹೇಟರ್ಸ್ ಶಿಕ್ಷೆ ನೋಡೋದು ಕರೆಕ್ಟು, ಬಟ್ ಇವಾಗ ಏನಾಗುತ್ತೆ ಅಂದರೆ ಎಷ್ಟೋ ಜನ ತುಂಬ ನೋವಲ್ಲಿರ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಪಾಪ, ಈ ಥರದ್ರ ಮೇಲೆ ಮಾಡಿ ರೀಡಿಂಗು, ಇದಕ್ಕೆ ಈ ಥರ ಮಾಡಿ ಅಂತ. ಸೊ ಏನಾಗುತ್ತೆ, ಮಧ್ಯ ಒಂದು ಕೆಲಸ ಮಾಡ್ತೀನಿ. ಸೊ ಮಧ್ಯ ಒಂದು 2-3 ಡೇಸು ನಮ್ಮ ಹೇಟರ್ಸ್ದು ಶಿಕ್ಷೆ ಅಂತ ಮಾಡೋಣ.
ಇನ್ನು ಮಿಕ್ಕಿದ ದಿನ ಈ ಥರ ಜನರಲ್ ರೀಡಿಂಗ್ ಮಾಡ್ತಾ ಹೋಗ್ತೀನಿ, ಸರಿನಾ? ಸೊ ಆಮೇಲೆ ಜೊತೆಗೆ ಹೇಟರ್ಸ್ ಏನು ಈ ಥರ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಅದನ್ನು ಒಂದು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ನಾಳೆ ಸಿಗೋಣ.